ಅಂಗಡಿಲಿ ಕಳ್ತನ ಮಾಡ್ಬಿಟ್ಟು ಕೇರಳ ಅಂದಮೇಲೆ ಎಂಡ ಫುಲ್ಲು ಗಾಯ್ಸ್ ಟ್ರೈನ್ ಹೋಗ್ತಾ ಇದೆ ಇಲ್ಲಿ ನೋಡ್ರಿ. ಈಗ ಬೆಳಗ್ಗೆನೇ ಎದ್ದು ರೂಮೆಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಸೊ ಟಿಫನ್ ತಿನ್ನೋಣ ಅಂತ ಬಂದಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ತಿಂತಿದ್ದಾರೆ. ಏನಂತ ಯಶ ಇದೆ ಸುದೀಪ್ ನಾ ಸೊ ಇಲ್ಲಿಂದ ತಿನ್ಕೊಂಡು ಈಗ ಪ್ಲ್ಯಾನ್ ಇರೋದು ಬೀಚ್ಗೆ ಹೋಗ್ಬೇಕಂತ. ಬೀಚ್ಗೆ ಹೋಗಿ ಮತ್ತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೊ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡು ಸೊ ಆಮೇಲೆ ಇಲ್ಲಿಂದ ಬೇರೆ ಕಡೆ ಹೋಗೋದು. ತಿನ್ನೋದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂತ ಅಂದರೆ ಇಡ್ಲಿ ವಡೆ, ಮಸಾಲೆ ದೋಸೆ, ಆಮೇಲೆ ಇದಿದೆ ಸುದೀಪ್ ಏನೋ ಡಿಫ್ರೆಂಟ್ ಆಗ್ತದೆ. ಏನು ಸುದೀಪ್ ಅದು ಸ್ವೀಟ್ ಬಜ್ಜಿ ಅಂತ ಏನೋ ಬೇರೆ ಥರ ಐತೆ ಗೈಸ್. ಅವನು ಪಾಪ ಖಾರ ಅಂದ್ಬಿಟ್ಟು ತಗೊಂಡ ನೋಡಿದ್ರೆ ಸ್ವೀಟ್ ಕೊಟ್ಬಿಟ್ಟ. ದಿಸ್ ಇಸ್ ಕೇರಳ. ಸೊ ಈಗೆಲ್ಲ ತಿನ್ಬೇಕು ಐಸ್. ಈಗ ಟಿಫನ್ ಎಲ್ಲ ತಿನ್ಕೊಂಡು ಬೀಚ್ ಕಡೆ ಹೊರಟಿದ್ದೀವಿ. ಹೋಗ್ಬೇಕಾದ್ರೆ ಮತ್ತೆ ಶಾಪಿಂಗ್ ಸ್ಟ್ರೀಟಲ್ಲೇ ಹೋಗಬೇಕು. ಈ ಥರ ಇರುತ್ತೆ. ಸೊ ಇಲ್ಲಿಂದ ಬೀಚ್ಗೆ ಹೋಗಿ ಒಂದು ಒಳ್ಳೆ ಫೋಟೋಶೂಟ್ ಮಾಡಬೇಕು. ಅಂಗಡಿಲಿ ಕಳ್ತನ ಮಾಡ್ಬಿಟ್ಟು ಗೈಸ್ ಹಿಂಗೆ ಶಾಪಿಂಗ್ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೀವಿ. ಅಂಗಡಿ ಕಳ್ತನ ಮಾಡ್ಬಿಟ್ಟು ಜೋಬಲ್ಲಿ ಇಟ್ಕೊಬಿಟ್ಟು ಏನಂದ ಅವನು ಗೈಸ್ ಬೀಚ್ ಹತ್ರ ಬಂದು ನಮ್ಮ ಫೋಟೋಶೂಟ್ನೆಲ್ಲ ಶುರು ಮಾಡಿದ್ದೀವಿ. ನೋಡಿ ಇಲ್ಲಿ ನಮ್ಮ ಫೋಟೋಗ್ರಾಫರ್ಸು ಹುಡುಗರು ಮಸ್ತಾಗಿ ಫೋಟೋಸ್ ತಗೊಳ್ತಾ ಇದ್ದಾರೆ. ಸೊ ಲೊಕೇಶನ್ ಅಂತೂ ನೋಡ್ಬೋದು ಯಾವ ಥರ ಕಂಗಾಲಾಗಿದೆ ಅಂತ. ದಿಸ್ ಇಸ್ ವರ್ಕಲಾ. ಸೊ ಆ ಕಡೆ ಪ್ಯಾರಾಗ್ಲೈಡಿಂಗ್ ಎಲ್ಲ ನಡೀತಿದೆ. ಸೊ ನಾವು ಹೋಗೋಣ ಅಂತ ನೋಡಿದ್ವಿ. ಸೊ ಭಯ ಅದಿಲ್ಲದೆ ನಾನು ಫಸ್ಟ್ ಎಕ್ಸ್ಪೀರಿಯೆನ್ಸು ಯಾರ್ಯಾರ ಜೊತೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ನಾವು ಈ ಸಲ ಟ್ರೈ ಮಾಡ್ತಿಲ್ಲ. ಈಗ ಇಲ್ಲೆಲ್ಲ ಫೋಟೋಶೂಟೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಬೇಕು. ಅಲೆಗಳು ಮಾತ್ರ ನೋಡಿ ಗೈಸ್, ಗಾಳಿ ಮಾತ್ರ ತುಂಬಾ ಜೋರಾಗಿದೆ. ವಾಯ್ಸ್ ಸರಿಯಾಗಿ ಕೇಳಿಸಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಅಷ್ಟೊಂದು ಜೋರಾಗಿದೆ ಗಾಳಿ. ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ನೋಡಿ. ಮೈ ಔಟ್ಫಿಟ್ ಈ ಸಮುದ್ರ ನೋಡ್ಬಿಟ್ಟು ನನಗೊಂದು ಹೇಳಬೇಕಂತ ಅನಿಸ್ತಿದೆ. ಸೊ ನಮ್ಮ ಲೈಫು ಯಾವತ್ತೂ ಅಷ್ಟೇ ಗೈಸ್ ನೋಡಿ ಈ ಥರ ಇರಬೇಕು. ನಮ್ಮ ಲೈಫ್ಗೆ ನಾವು ಎಂಜಾಯ್ ಮಾಡೋದಕ್ಕೆ ಯಾವತ್ತೂ ಹೆಣ್ಣಂತಲೇ ಇರಬಾರ್ದು. ಸೊ ವಿ ಹ್ಯಾವ್ ಟು ಲೈಫ್ ಫೇರ್ ಅಂದರೆ ನಮಗೆ ಹೆಣ್ಣಂತಲೇ ಇರಬಾರ್ದು. ಆ ಥರ ಎಂಜಾಯ್ ಮಾಡಬೇಕು. ಇಫ್ ಹೆಣ್ಣು ಕಮ್ಸ್ ಅಲ್ಲಿಗೆ ನಾವು ಇರಬಾರ್ದು. ಈ ಥರ ಲೈಫ್ನ ಲೀಡ್ ಮಾಡಬೇಕು. ಈ ಸಮುದ್ರ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಗೈಸ್. ಸೊ ನಾವು ಬಂದೊಂದು 3 hours ಹತ್ರ ಆಯಿತು, ಇಲ್ಲೇ ಇದ್ದೀವಿ. ಈ ಅಲೆಗಳನ್ನ ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ಗೈಸ್ ಈಗ ರೂಮ್ನೆಲ್ಲ ಚೆಕ್ಔಟ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ನಮ್ಮ ರೂಮ್ ನೋಡ್ಬೋದು. ಸೊ ಇದೇ ನಮ್ಮ ರೂಮು. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಸೊ ಒಳ್ಳೆ ಬೀಚ್ ವ್ಯೂವಲ್ಲಿ ತೊಗೊಂಡಿದ್ವಿ. ಆಪೋಸಿಟಲ್ಲೇ ಬೀಚು. ಸೊ ಒಂದೊಳ್ಳೆ ರೂಮು, ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ವರ್ಕಲಾದಲ್ಲಿ. ಹಂಗೆ ಬಂದಿಗಾಯಿತು. ಹಾಂ, ಈ ವರ್ಕಲ ಟ್ರಿಪ್ಪಲ್ಲಿ ಏನು ನೋಡಿದ್ವೋ ಎಲ್ಲೋ ಗೊತ್ತಿಲ್ಲ. ಕೇರಳ ಅಲ್ಲಿ ಹುಡುಗಿರಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ ಗೈಸ್. ಹೇಗಾದ್ರೆ ಎಲ್ಲ ಚೆನ್ನಾಗಿ ಇರ್ತಾರೆ ಗೈಸ್, ಕ್ಯೂಟ್ ಆಗಿರ್ತಾರೆ. ನಾನಂತೂ ಇವ್ರನ್ನೆಲ್ಲ ನೋಡಿದ್ಮೇಲೆ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಚೇಟಾ ಹೆಂಗಲ್ಲ ಪೇರು ರಾಮದಾಸ್ ಹೆಂಗಿದ್ರು ಆ ಥರ ಗೈಸ್. ನಾವು ಅಂದ್ರೆ ಬೇರೆ ಥರ ಅನ್ಕೊಳಕ್ ಹೋಗ್ಬೇಡಿ. ಸುಮ್ಮನೆ ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್. ಕ್ಯೂಟ್ ಆಗಿದ್ದಾರೆ ಅಂತ ಹೇಳ್ತಿದ್ದೀವಿ. ಕ್ಯೂಟ್ ಆಗಿರ್ತಾರೆ ಗೈಸ್. ನಮ್ಮ ಅಜ್ಜಿಗಿಜ್ಜಿ ಯಾರು ಕೇರಳಲ್ಲಿ ಇದ್ದಿದ್ರೆ ಇಲ್ಲೇ ಹೆಣ್ಣಿಗೆ ನೋಡ್ಬೋದಾಗಿತ್ತು. ಎಷ್ಟು ಚೆನ್ನಾಗವ್ರೆ ಗೈಸ್. ಇಲ್ಲೇ ನೋಡ್ಬಿಟ್ಟು ಯಾವುದೋ ಒಂದು ಅಜ್ಜಿ ನೋಡ್ಕೊಂಡವ್ರೆ ಗೈಸ್ ಇವನು. ಗೈಸ್ ಇಲ್ಲೇ ಸುದೀಪ ನೋಡ, ಇಲ್ಲಿ ಒಂದು ಅಜ್ಜಿನ ಇವನು ದೂರದಿಂದ ನೋಡ್ಬಿಟ್ಟು, ಆ ಅಜ್ಜಿ ಯಾವುದೋ ಬಟ್ಟೆ ಹಾಕೊಂಡಿದ್ರು ಗೈಸ್. ದೂರದಿಂದ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟು ಲವಲ್ಲಿ ಬಿದ್ಬಿಟ್ಟು ಅವನ ಹತ್ರ ಹೋಗಿ ನೋಡಿದ್ರೆ ಅಜ್ಜಿ. ಆ ಥರ ಕೇರಳಲ್ಲಂತೂ ಹುಡುಗಿರು. ಈಗ ರ್ಯಾಫ್ಟಿಂಗು ಮತ್ತು ಕಯಾಕಿಂಗ್ ಎಲ್ಲ ಮಾಡಬೇಕು. ಈಗ ನಾವು ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ಇದ್ದೀವಿ.
ಸೊ ಈಗ ಹೋಗಬೇಕು ರ್ಯಾಫ್ಟಿಂಗು ಕಯಾಕಿಂಗು. ಆಮೇಲೆ ಅಲ್ಲಿ ನೇಚರ್ ಅಂದರೆ ಈ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ರಿವರ್ ಏನಿದೆ, ಸೊ ಇಲ್ಲಿ ನಮಗೆ ಈಜಾಡಕ್ಕೆ ಬಿಡ್ತಾರೆ ಸೊ ಅಂತ ಹೇಳವ್ರೆ. ಅದಕ್ಕೆ ನಾವು ಇಲ್ಲಿ ಕುತ್ಕೊಂಡು ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಇದ್ದೀವಿ ಈಗ. ಸೊ ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಹುಡುಗರು ನಮ್ಮ ಬಾಯ್ಸ್ ಊಟ ತೊಗೊಬರೋದಕ್ಕೆ ಹೋಗಿದ್ದಾರೆ. ಅವ್ರು ಊಟ ತೊಗೊಂಡು ಬಂದಮೇಲೆ ಊಟನೂ ಸೇರಿಸಿ ಇಟ್ಕೊಂಡು ಬೋಟಲ್ಲಿ ಹೋಗಿ ಅಲ್ಲೇ ಕೂತ್ಕೊಂಡು ತಿಂದು ಮತ್ತು ಅಲ್ಲಿಂದ ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ. ಪ್ರೈಸ್ ಈಗ ಕಯಾಕಿಂಗ್ ಹೋಗೋದಕ್ಕೆ ನಾವು ಲೈಫ್ ಜಾಕೆಟ್ಸ್ನ ಹಾಕ್ಕೊಳ್ತಾ ಇದ್ದೀವಿ. ನಮ್ಮ ಹುಡುಗರೆಲ್ಲ ಹಾಕ್ಕೊಳ್ತಿದ್ದಾರೆ. ಸೊ ಈಗ ಇಲ್ಲಿಂದ ಹಾಕ್ಕೊಂಡು ಸೊ ನಮಗೆ ಅಲ್ಲಿ ಬೋಟ್ ಕೂಡ ರೆಡಿ ಇದೆ. ಈಗ ಗಚ್ ಅಂತ ಹೋಗಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನೋಡ್ಬೋದು. ಸೊ ದಿಸ್ ಇಸ್ ವೆರಿ ಲಾರ್ಜ್. ಎಷ್ಟು ದೊಡ್ಡದಾಗಿದೆ ಗಾಯ್ಸ್. ಇದು ಸೆಂಟ್ರಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟು ಎಲ್ಲ ಇನ್ಕ್ಲೂಡ್ ಇರುತ್ತೆ. ಸೊ ಅಲ್ಲಿ ಹೋಗಿ ನಾವು ಮತ್ತೆ ಜಾಯ್ನ್ ಆಗಿ ಅವರು ಅಲ್ಲಲ್ಲಿ ಇಲ್ಲಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಆ ಥರ ಹೋಗ್ಬೇಕಾಗ್ತದೆ. ನಾವು ನೋಡ್ಬೋದು ಇಲ್ಲಿ ವ್ಯೂ ಯಾವ ಥರ ಇದೆ ಅಂತ. ಇದು ಕ್ಯಾಮ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸಿಲ್ಲ, ತುಂಬ ದೂರಕ್ಕೆ ಇದೆ. ಸೊ ಇಲ್ಲೋಗಿ ಕಯಾಕಿಂಗ್ ಮತ್ತು ರಿವರ್ ರಾಫ್ಟಿಂಗ್ ಮಾಡಿ ಮತ್ತೆ ಸಿಗೋಣ. ಸೊ ನೋಡ್ಬೋದು ಅಲ್ಲೆಲ್ಲ ರೆಡಿಗೆ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನಂತೂ ಆಲ್ರೆಡಿ ಬೇರೆ ಬೇರೆ ಕಡೆ 2-3 ಸಲ ಹೋಗಿದ್ದೀನಿ. ಸೊ ಇಲ್ಲಿ ಹೋಗೋದಕ್ಕೆ ಐ ಆಮ್ ವೆರಿ ಸೂಪರ್ ಎಕ್ಸೈಟೆಡ್. ಕಮಾನ್ ಗಾಯ್ಸ್, ಲೆಟ್ಸ್ ಗೋ. ನಮಗೆ ಇಲ್ಲಿ ಬರೋದಕ್ಕೆ ಅಣ್ಣನ ಹೆಲ್ಪ್ ಮಾಡಿದ್ದು ಚೇಟನ್. ನಂಗೆ ಪೇರು ನಂದು ನಂದು ಬಾಯಿನೇ ತುಂಬ ಹೆಲ್ಪ್ ಮಾಡಿದ್ರು. ಸೊ ಈಗ ನಾವು ಎಲ್ಲ ಹೊರಟಿದ್ದೀವಿ. ಈಗ ಹೊರಟಿದ್ದೀವಿ. ನಮ್ಮ ಹುಡುಗರೆಲ್ಲ ಜೋರಾಗಿ ಮಾಡ್ರೆ ಹೋಗೋಣ ಮುಂದೆ. ಹೋಗ್ತಾ ಇದ್ದೀವಿ. ನೋಡ್ಬೋದು ಕ್ರೇಜಿ ಆಗಿದೆ ಲೊಕೇಶನ್. ಜೈ ಎಲ್ಲ ಮನೇಲಿ ತಿಂದು ಮಲ್ಕೋಬೇಡ್ರಿ ಗಾಯ್ಸ್. ಲೈಫಲ್ಲಿ ಒಂದ್ಸಲ ಆದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ರಿ. ನಮ್ಮ ಹುಡುಗರು ಅಲ್ಲಿಂದ ಬಂದು ಇಲ್ಲಿ ಬೋಟ್ ತಳ್ತಾ ಕುತ್ಕೊಂಡವ್ರೆ. ಹೋಗ್ರಿ, ನಿಮ್ಗೆ ಏನೇನು ಅನ್ಸುತ್ತೆ ಎಲ್ಲ ಮಾಡ್ತಾ ಇರ್ರಿ. ಸುಮ್ಮನೆ ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಕೊಂಡು ಇಟ ಆಡ್ಬಿಟ್ರಿ. ಸಾಯ್ಬೇಡ್ರಿ. ನಾವು ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಏನೋ ಇರುತ್ತೆ ಕಯಾಕಿಂಗ್ ರಾಫ್ಟಿಂಗ್ ಮಾಡ್ತೀವಿ ಅಂತ ಇದ್ವಿ. ಆದರೆ ಇಲ್ಲಿ ಲೊಕೇಶನ್ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಇವಾಗ ನಾವು ಈ ಸಿ ಬ್ಯಾಕ್ ವಾಟ್ರಿಂದ ನಾವು ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಇದ್ರೊಳಗೆ ಹೋಗಿ ಇನ್ನು ಆ ಕಡೆ ಹೋದ್ರೇ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಸಿಗುತ್ತೆ. ಹೋಣ ಬನ್ನಿ ಗೈಸ್. ಒಂದು ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಲಿಟ್ರಲಿ ಒಂಥರ ಮೂವೀಸಲ್ಲಿ ನೋಡಿರೋ ಥರ ಫೀಲ್ ಆಗ್ತಾ ಇದೆ. ಒಂದ್ಸಲ ನೋಡಿ ಯಾವ ಥರ ಮೈಲ್ಡ್ ಗಾಯ್ಸ್. ಪಿನ್ ಡ್ರಾಪ್ ಸೈಲೆಂಟ್ ಆಗಿದೆ. ಪೀಸ್ಫುಲ್ಲಾಗಿ ಜರ್ನಿ ಮೂವ್ ಆಗ್ತಿದೆ. ಕೇರಳ ಅಂದಮೇಲೆ ಎಂಡ ಫುಲ್ಲು ಫೇಮಸ್ಸು. ಅದು ಇಲ್ಲಿ ಲೀಗಲ್ ಕೂಡ. ಸೊ ನಾವು ಎಂಡ ಅಂತಾರೆ, ಕಳ್ಳು ಅಂತಾರೆ, ನೀರ ಅಂತಾರೆ. ಎಂಡ ಜೊತೆಗೆ 2 ಬಾಂಗಡೆ ತೊಗೊಂಡಿದ್ದೀವಿ. ಜೊತೆಗೆ ಚಿಕನ್ ಫ್ರೈ, ಆಮೇಲೆ ಪರೋಟ. ಸೊ ಇಂಥ ಒಂದು ಒಳ್ಳೆ ಫಾರೆಸ್ಟಲ್ಲಿ ನಮಗೆ ಈ ಅದೃಷ್ಟ ಕೂಡ್ ಬಂದಿದೆ ಕುಡಿಯೋದಕ್ಕೆ ತಿನ್ನೋದಕ್ಕೆ. ಸೊ ಗಾಯ್ಸ್, ಈಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಬಂದಾಯಿತು. ಸೊ ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ದಿಸ್ ಆರ್ ದ ಮ್ಯಾಂಗ್ರೋವ್ ಟ್ರೀಸ್. ಒಂಥರ ಕ್ರೇಜಿಯಸ್ಟ್ ಆಗಿ ಹೊಸ ಎಕ್ಸ್ಪೀರಿಯನ್ಸ್ ಗಾಯ್ಸ್ ಇದೆಲ್ಲ. ಸೊ ಅಣ್ಣ ಮೊದಲೇ ಹೇಳಿದ್ರು ಇಲ್ಲಿ ಅಂದ್ಕೊಂಡೆ ಅದೇ ಥರ ಏನೇ ಇರುತ್ತೆ ಅಂತ. ಸೊ ಏನೇ ಇರಲಿ ಬಿಡಲಿ, ನಮಗೆ ಇದೆಲ್ಲ ಹೊಸ ಅನುಭವ, ಎಕ್ಸ್ಪೀರಿಯನ್ಸ್. ನೋಡ್ರಿ ಇಲ್ಲಿ ಸ್ವಲ್ಪ ಮಾಡಿದ್ರೆ ಹಿಂಗೆ ಬುಲ್ಡೆಗೆ ಹೊಡಿಯುತ್ತೆ. ಸೊ ಈ ಥರ ಅದನ್ನು ಹುಷಾರಾಗಿರ್ಬೇಕು. ಎಷ್ಟು ಲಕ್ಷ ಮೀನಿಗೆ ಗೊತ್ತಿಲ್ಲ. ಇಲ್ಲಿ ಅದು ಕಾಣಿಸುತ್ತಾ ಅದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿ ಅಲ್ಲಿ ನೀಟಾಗಿ ಕಾಣಿಸುತ್ತೆ. ಓ ನೋಡಿ ಗೈಸ್, ಇಲ್ಲಿ ಕಾಣಿಸುತ್ತೆ. ದಿಸ್ ಇಸ್ ಹೌ ಮ್ಯಾಂಗ್ರೋವ್ ಫಾರೆಸ್ಟ್ ವೆಲ್ಕಮ್ಸ್ ಅಸ್. ಸೊ ಈ ಥರ ಇದೆ ಗೈಸ್ ಮ್ಯಾಂಗ್ರೋವ್ ಫಾರೆಸ್ಟ್. ಅದ್ರ ಪಕ್ಕದಲ್ಲೇ ಇಲ್ಲಿ ನೋಡ್ತಾ ಇದ್ರೆ ಈ ಬ್ಯಾಕ್ ವಾಟ್ರಲ್ಲಿ ಸೊ ಮಿಲಿಯನ್ಸ್ ಆಫ್ ಫಿಶಸ್, ಅಂದರೆ ವಿಚ್ ವಿ ಕ್ಯಾನ್ ಕೌಂಟ್. ಅಲ್ಲಿಂದ ಬರ್ತಾ ಇದೀವಿ ಗೈಸ್. ಮೋರ್ ದೆನ್ ಒಂದು 6-7 ಕಿಲೋಮೀಟರ್ಸ್ ಬಂದಿರ್ತೀವಿ ವಾಟ್ರಲ್ಲಿ. ಸೊ ಎಷ್ಟು ಮೀನಂದರೆ ಅಲ್ಲಿ ಕಾಣಿಸ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ.
ನೋಡ್ರಿ ಇಲ್ಲಿ ಕಾಣಿಸುತ್ತೆ ಎಷ್ಟೊಂದು ಮೀನಿದೆ ನೋಡಿ ಗಾಯ್ಸ್, ಎಷ್ಟೊಂದು ಮೀನಿದೆ. ಸೊ ಗೈಸ್, ಈಗ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ನಮಗೆ ಒಂದು 30 to 35 ಮಿನಿಟ್ಸ್ ಸ್ವಿಮ್ ಮಾಡೋದು ಬಿಟ್ಟಿದ್ರು. ಸೊ ಚೆನ್ನಾಗಿ ಸ್ವಿಮ್ ಮಾಡಿದ್ವಿ. ನಮ್ಮ ಬಾಯ್ಸ್ ಎಲ್ಲ ಇನ್ನೂ ಸ್ವಿಮ್ ಮಾಡ್ತಿದ್ದಾರೆ. ಪೀಸ್ ಮಾಡ್ರಿ. ಹಾಂ, ಇಲ್ಲಿ ಇವರು ಎಲ್ಲ ಸ್ವಿಮ್ ಮಾಡಿ ಸಾಕತ್ತ. ಯಾಕೆ ಶಾ ಮೇಲೆ ಎತ್ಬಿಟ್ಟೆ? ಅವ್ರ ಮೇಲೆ ಎತ್ಬಿಟ್ರು. ನಾವಿನ್ನ ಸ್ವಿಮ್ ಮಾಡ್ತಾ ಇದೀವಿ. ಬಡ ಸೈಜ್ ಬಿದ್ದು ಪಾನಿ ಕೈಸ ಜಾತೆ. ಹಾಂ, ಸೊ ಇಲ್ಲೊಂದು ಎಳ್ನೀರು ಅಂಗಡಿ ಇತ್ತು, ಎಳ್ನೀರು ತಗೊಳ್ತಾ ಇದೀವಿ. ಗೈಸ್, ಇಲ್ಲಿ ಸೆಂಟ್ರ್ ಆಫ್ ದ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಒಂದು ಶಾಪ್ ಇತ್ತು. ಸೊ ಎಳ್ನೀರು ತಗೊಳ್ತಾ ಇದ್ದೀವಿ. ಸೊ ಕುಡಿಯೋಣ. ಇನ್ನೇನು ಮಾಡೋಕ್ಕಿಲ್ಲ ಗೈಸ್, ಬೇರೆ ಏನು ಶಾಪ್ಸ್ ಇಲ್ಲ, ಇಲ್ಲಿ ಬೇರೆ ಎಳ್ನೀರು ಮಾತ್ರ ಇದೆ. ಅದಕ್ಕೆ ತಗೊಂಡು ಕುಡಿಯೋಣ ಅಂತ. ಸೊ ಗೈಸ್, ನಮ್ಮ ವರ್ಕಲ ಟ್ರಿಪ್ಪಲ್ಲಿ ಇದು 3rd ಡೇ. ಸೊ ಇವಾಗ ನಾವು ಮತ್ತೆ ರಿಟರ್ನ್ ಹೋಗೋ ಟೈಮು. ಈಗ ಕರೆಕ್ಟಾಗಿ ವರ್ಕಲ ಜಂಕ್ಷನಲ್ಲಿ ಇದ್ದೀವಿ. ಸೊ ಇಲ್ಲಿ ಬೆಳಗ್ಗೆ ಊಟ ಟೈಮು 11:30 ಆಯಿತು. ಊಟ ಮಾಡೋಣ ಅಂತ ಬಂದಿದ್ದೀವಿ. ಒಂದೇ ಒಂದು ಹೋಟ್ಲು ಇಲ್ಲ ಗೈಸ್. ಇಲ್ಲಿ ಸಿಕ್ಕಿದ್ರೆ ಬೀಫು, ನಮಗೆ ಬೀಫ್ ಬೇಡ ಅಂದರೆ ಜಗಳಕ್ಕೆ ಬರ್ತಾರೆ. ನೀವು ಏನು ಹಂಗೆ ಹಿಂಗೆ ಅದು ಇದು ಅಂತ ಮಾತಾಡ್ತಾರೆ. ಸೊ ಅದಕ್ಕೆ ನಾವು ಇಲ್ಲಿ ಪ್ಯೂರ್ ವೆಜ್ ಹೋಟ್ಲು ಹುಡ್ಕೊಂಡು ನೋಡ್ತಾಯಿದ್ವಿ. ಆ ಪ್ಯೂರ್ ವೆಜ್ ಹೋಟ್ಲಲ್ಲೂ ನಮ್ಮ ಊಟ ಸಿಗೋಲ್ಲ ಗೈಸ್. ಇಲ್ಲಿ ಬಾಯ್ಲ್ ರೈಸ್ ಅದನ್ನ ತಿನ್ನೋದಕ್ಕಾಗಲ್ಲ. ಹೊಟ್ಟೆ ಒಳಗೆ ಏನಿಲ್ಲ, ಬರೀ ಜ್ಯೂಸ್ ಎಲ್ಲ ಬಿಟ್ಕೊಂಡಿದ್ದೀವಿ. ಸೊ ಏನು ಮಾಡೋದಂತನೂ ಗೊತ್ತಿಲ್ಲ. ನೋಡೋಣ, ಪ್ಯೂರ್ ವೆಜ್ ಹೋಟ್ಲು ಹುಡ್ಕೊಂಡು ಹೋಗ್ತೀವಿ. என்ன சொல்கிற ஷா? ಹಾಂ ಗುಣ ಎಲ್ಗಪ್ಪ ಹೋಯ್ತಾ ಇರೋದು? ಸುದೀಪ ನಾಷ್ಟ ಕರೆಕ್ಟಾಗಿ ಫ್ರೆಂಡ್ಸ್ ಟೈಮು. ಈ ಟೈಮಲ್ಲಿ ನಾವಿನ್ನ ಇದು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಪ್ಯೂರ್ ವೆಜ್ಜಲ್ಲಿ ಏನಾದರೂ ಸಿಕ್ಕಿದ್ರು ಇಡ್ಲಿ ಚಟ್ನಿ ತೊಗೊಂಡ್ರೆ ಗೈಸ್, ಅದು ತೆಂಗಿನ ಎಣ್ಣೆ ಹಾಕ್ಬಿಡ್ತಾರೆ. ನಾವು ತಲೆಗೆ ಹಚ್ಕೊಳ್ಳೋ ಎಣ್ಣೆ ಹಾಕ್ಬಿಟ್ಟು ಮಾಡ್ತಾರೆ. ತಿನ್ನೋದಕ್ಕೆ ಆಗಲ್ಲ, ಅಷ್ಟು ವಾಮಿಟ್ ಬರೋ ಥರ ಆಗ್ಬಿಡುತ್ತೆ. ಏನು ಇದು ಆದರೆ ಗೈಸ್, ಕೇರಳ ಮಾತ್ರ ಲಿಟ್ರಲಿ ಅದು ವರ್ಕಲ ಜಸ್ಟ್ ಹೈ. ಅಂದರೆ ಇಲ್ಲಿ ನಾವು ಬಂದು ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಲಿ ಊಟ ಮಾಡೋದಕ್ಕೆ ಒಂದು ಒಳ್ಳೆ ಹೋಟ್ಲ್ ಸಿಕ್ತು, ಊಟ ಮಾಡ್ತಾಯಿದ್ದೀವಿ. ಇದು ಇಲ್ಲಿ ಬೀಫ್ ಏನು ಇರಲಿಲ್ಲ. ಸೊ ಅದರಿಂದ ನಾವು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀವಿ. ಅದು ನಮ್ಮೂರಲ್ಲಿ ಸಿಗುತ್ತಲ್ಲ ನಾರ್ಮಲ್ ಆ ಥರ ರೈಸು. ಅವ್ರ ದೋಸೆ ಚೆನ್ನಾಗಿ ಅನ್ನಿಸ್ತೈತೆ. ಹುಡುಗರೆಲ್ಲ ಬಾರಿಸ್ತವ್ರೆ. ಮೀಲ್ಸಲ್ಲಿ ನೋಡಿ, ಇದು ಬಾಯ್ಲ್ಡ್ ರೈಸು. ಇದೇನೋ ಆಲೂಗಡ್ಡೆ ಪಲ್ಯ ಅನಿಸ್ತೈತೆ. ಇದೇನೋ ಗೊತ್ತಾಗಿಲ್ಲ. ಇದೇನೋ ನೋಡಿ ಗೈಸ್, ಯಾವ ಕಲರಲ್ಲಿ ಐತೆ ಚಟ್ನಿ. ಇದೇನೋ ನೋಡ್ರಿ, ಇದೊಂದು ಕಾಫಿ ಕಲರಲ್ಲಿ ಐತೆ. ಇದೇನು ಅಂತ ಗೊತ್ತಿಲ್ಲ. ಅಷ್ಟು ಗೈಸ್, ಊಟ ಎಲ್ಲ ಮಾಡ್ಕೊಂಡು ಬಂದ್ರಿ. ಈಗ ಕರೆಕ್ಟಾಗಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ವರ್ಕಲ ಶಿವಗಿರಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ಈಗ ನಮಗೆ ಬೆಂಗಳೂರಿಗೆ ಟ್ರೈನ್ ಇರೋದು ಬಂದು 1:30ಗೆ. ಸೊ ಈಗ 12:30 ಆಗಿದೆ. ಟ್ರೈನ್ 1 ಅವರ್ ಇಲ್ಲೇ ಇದ್ದು ಆಮೇಲೆ ಟ್ರೈನಲ್ಲಿ ಹೋಗಬೇಕು. ನಮ್ಮ ಸುದೀಪ್ ಏನೋ ಮಾಡಿ ನೋಡಿಸ್ತವ್ರೆ. ಮಾಡೋ ಇನ್ನೊಂದ್ಸಲ ಅಗ್ಗಿಪೇಟೆ ಸೊ ಗೈಸ್, ಈಗಷ್ಟೇ ಬಂದು ಕೊಯಂಬತ್ತೂರು ಜಂಕ್ಷನಲ್ಲಿ ಇಳಿದ್ವಿ. ಇಲ್ಲಿಂದ ಈಗ ನೆಕ್ಸ್ಟ್ ನಾವು ಬ್ಯಾಂಗ್ಳೂರ್ಗೆ ಟ್ರೈನ್ನ ಕ್ಯಾಚ್ ಮಾಡಬೇಕು. ಇಲ್ಲಿಂದ ಬ್ಯಾಂಗ್ಳೂರು ಟ್ರೈನ್ ಕ್ಯಾಚ್ ಮಾಡಿಕೊಂಡು ಇಲ್ಲಿಂದ ಹೋಗಬೇಕಾಗ್ತದೆ. ನಮಗೆ ನೆಕ್ಸ್ಟ್ ಟ್ರೈನ್ ಇರೋದು ಬಂದು 11:30ಗೆ. ಸೊ ಇನ್ನೂ ಟೈಮು 12:22 ಆಗ್ತಾಯಿದೆ. ಸೊ ಅಲ್ಲಿ ತನಕ ಹೋಗಿ ಏನಾದರೂ ನಮ್ಮೂರು ಕೊಯಂಬತ್ತೂರು ಬಂದಾಯಿತು. ಇಲ್ಲಿ ತಮಿಳ್ನಾಡು ಊಟ ಅಂದರೆ ಅದನ್ನು ನಮ್ಮ ಊಟ ಥರನೇ ಇರುತ್ತೆ. ಇಲ್ಲೋಗಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಆಮೇಲೆ ಮತ್ತೆ ನಮ್ಮ ಟ್ರೈನ್ನ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ನೋಡ್ರಿ, ಇಲ್ಲೊಂದು ಬ್ಯೂಟಿಫುಲ್ ಒಂದು ಇಂಜಿನ್ ಇಟ್ಟಿದ್ದಾರೆ. ಸೊ ಬನ್ನಿ ಗೈಸ್, ಹೋಗೋಣ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಹೋಗಿದ್ದಾರೆ, ಅವ್ರು ಬಂದರು. ಅವ್ರು ಬಂದಮೇಲೆ ಹಂಗೆ ಹೋಗೋಣ. ತುಂಬ ದಿನ ಆದಮೇಲೆ ಮನೆ ಊಟ ಥರ ಎಗ್ ರೈಸ್ ಸಿಕ್ಕಿದೆ. ಎಲ್ಲ ತಿಂತಾಯಿದ್ದೀವಿ. ಏನೋ ಒಂಥರ ಖುಷಿ. ನಮ್ಮೂರು ಊಟ ತಿಂದಂಗೆ ಐತೆ ಗೈಸ್ ತುಂಬ ದಿನ ಆದಮೇಲೆ. ಇನ್ನೊಂದು ಮಾಡ್ತೀನಿ ಅಂದರೆ ಬಾಸುಮತಿ ರೈಸಲ್ಲಿ ಕೊಟ್ಬಿಟ್ಟವ್ರೆ, ಸ್ವಲ್ಪ ಚಿಕಟ್ ಆಗ್ತಿದೆ.
ವಾಪಸ್ ಊರ ಕಡೆ ಹೊರಟಿದ್ದೀವಿ. ಸೊ ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ನಮ್ಮ ಫ್ರೆಂಡ್ ಬೈಕ್ ತೊಗೊಂಡು ಊರ ಕಡೆ ಓಡ್ತಾ ಇದ್ದೀವಿ. ಈ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಮರಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್, ಟೇಕ್ ಕೇರ್.